ಈ ಕ್ಷೇತ್ರ ಕಾನೂನು ಸುವ್ಯವಸ್ಥೆ ಚೆನ್ನಾಗಿರಬೇಕು. ಪಬ್ಗಳು, ಕ್ಲಬ್ಗಳು, ಫಾರಿನ್ ರೆಸ್ಟೋರೆಂಟ್ಗಳು ಇವೆಲ್ಲ ಕಡಿವಾಣ ಹಾಕಬೇಕು ಅಂದರೆ ನನಗಿರೋಂಥ ಒಂದೇ ಒಂದು ಆಯುಧ ಡಾಕ್ಟರ್ ಮಂಜುನಾಥ್ ಅವರು ಒಂದೇ ಇರೋದು ನನ್ನ ಹತ್ರ. ಡಾಕ್ಟರ್ ಮಂಜುನಾಥ್ ಇಲ್ಲ ಅಂದರೆ ಈ ಲೋಕಸಭಾ ಕ್ಷೇತ್ರ, ಈ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಕಾಪಾಡೋಕ್ಕೆ ದೇವ್ರಿಗೆ ಇಲ್ವಾ? ಇದು ನಿಮಗೆ ಗೊತ್ತಿರಲಿ. ದೇವೇಗೌಡರ ದೂರದೃಷ್ಟಿ, ದೇವೇಗೌಡರಿಗೆ ಇರ್ತಕ್ಕಂಥ ಅನುಭವ, ರಾಜಕಾರಣ ಬಹುಶಃ ಈ ಭೂಮಿ ಮೇಲೆ ನಾವಿನ್ನು ಮುಂದಕ್ಕೆ ಯಾರನ್ನೂ ನೋಡೋಕ್ಕಾಗಲ್ಲ, ಯಾರನ್ನೂ ನೋಡೋಕ್ಕಾಗಲ್ಲ. ಅವ್ರಿಗೆಂಥ ಅನುಭವ. ಸುಮ್ಮನೆ ಮೋದಿಯವ್ರ ಜೊತೆ ಸೇರಲಿಲ್ಲ, ಸುಮ್ಮನೆ ಮೋದಿಯವ್ರ ಬಗ್ಗೆ ಮಾತಾಡಲ್ಲ. ದೇಶದ ಭವಿಷ್ಯ, ದೇಶದ ಭದ್ರತೆ, ದೇಶದ ದೂರದೃಷ್ಟಿ ಇವತ್ತು ನಾವು JDS ಒಂದಾಗಿರೋದು. ಸುಮ್ಮನೆ ಆಗಿಲ್ಲ. ಇದು ತಾತ್ಕಾಲಿಕವಾಗಿ ಆಗಿರೋದಂತ ಅಂತಲ್ಲ, ಭದ್ರತೆಗೆ ಆಗಬೇಕು. ನಿಮ್ಮೆಲ್ಲರಲ್ಲೂ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ಭಾರತೀಯ ಜನತಾ ಪಾರ್ಟಿ, ಡಾಕ್ಟರ್ ಮಂಜುನಾಥ್. ಸಾಮಾನ್ಯವಾಗಿ ನಾವು ಯಾರಿಗನ್ನ ಕರೆದ್ರೆ ಅಮೂಲ್ಯ ಅಂತ ಕರಿತೀವಿ, ಅಥವಾ ಹೆಣ್ಮಕ್ಳು ಚೆನ್ನಾಗಿ ಗೊತ್ತು, ನೀವು ನಿಮ್ಮ ಒಡವೆ ಕೈಯಲ್ಲಿ ಸಿಕ್ಕಿದ್ರೆ ಅಪರಂಜಿ ಅಂತೀವಿ, ಹೌದಾ? ಹೆಣ್ಮಕ್ಳು ಗೊತ್ತಿರುತ್ತೆ ಗಂಡು ಮಕ್ಳಿಗಿಂತ. ಆ ರೀತಿ ಯಾವುದಾದ್ರು ಒಂದು ಅಪರಂಜಿಗೆ ಹೋಲಿಸ್ಬೇಕು ಅಂದರೆ 543 ಲೋಕಸಭಾ ಕ್ಷೇತ್ರಗಳಲ್ಲಿ ಏಕೈಕ ವ್ಯಕ್ತಿ ಡಾಕ್ಟರ್ ಮಂಜುನಾಥ್ ಒಬ್ಬರೇ. ಇನ್ನು ಯಾರೂ ಸಾಧ್ಯ ಇಲ್ಲ, ಸಾಧ್ಯನೇ ಇಲ್ಲ. ದಬ್ಬಾಳಿಕೆ, ದೌರ್ಜನ್ಯ ಮಿತಿಮೀರಿ ಹೋಗ್ತಾ ಇದೆ. ಕೊಟ್ಟಿಗೆಪಾಳ್ಯ ವಾರ್ಡಲ್ಲಿ ಕಾರ್ಯಕರ್ತರ ಮನೆಗೆ ಹೋಗೋದು, 10 ಲಕ್ಷ 20 ಲಕ್ಷ ಕೊಡೋದು, ಈಗಾಗಲೇ ಇಲ್ಲಿ ಆಗ್ತಾ ಇದೆ. 20 ಲಕ್ಷ 25 ಲಕ್ಷ ಕೊಡೋದು, ಒಂದು ಶಾಲೆ ಹಾಕೋದು, ಫೋಟೋ ಹಿಡಿಯೋದು. ಹೆಚ್ಚು ಕಮ್ಮಿ ಇಲ್ಲಿ ಎಷ್ಟು ಜನ ಹೋಗಿದ್ರೆ ಅಷ್ಟು ಜನಕ್ಕೆ 20-25 ಲಕ್ಷ ಕೊಟ್ಟಿದ್ದಾರೆ. ಕೊಡ್ಲಿ, ನಾನು ಬೇಡ ಅಂತ ಹೇಳಲ್ಲ. ಯಾಕಂದ್ರೆ ಯಾವುದೋ ದುಡ್ಡು ತಾನೆ. ಈಗ ನಿಮ್ಮ ಬೇವ್ರ ಹನಿಗೆ ಬೆಲೆ ಇರ್ತದೆ. ನಿಮ್ಮ ಬೇವ್ರ ಹನಿಗೆ ಬೆಲೆ ಇರೋದ್ರಿಂದ ನೀವು ಜೋಬಿಂದ 100 ರೂಪಾಯಿ ತೆಗಿಬೇಕು ಅಂದ್ರೆ ಯೋಚನೆ ಮಾಡ್ತೀರಿ. ಬಿಟ್ಟಿ ಬರೋ ದುಡ್ಡು 25 ಲಕ್ಷ ಯಾವ ಲೆಕ್ಕ ಅದು? ಹೋದ್ರೆ ಹೋಲಿ ಅಂತ ನನಗೂ ಕೇಳಿದ್ರು, ಅಣ್ಣ ನಮ್ಗೆ 25 ಲಕ್ಷ ಕೊಡ್ತಾವ್ರು, ನಾವು ಹೋಯ್ತಾ ಇದ್ದೀವಿ ಅಂದರು. ನಿಮಗೆ ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗಲಿ 25 ಲಕ್ಷ ಇಸ್ಕೊಂಡು ಹೋಗ್ರಿ ಅಂತ ಹೇಳಿದ್ದೀನಿ. ಅವರು ಹೋಗ್ತಾವ್ರು ಪಾಪ, ಅವ್ರ ಕುಟುಂಬಕ್ಕನ ಒಂದು 20 ಸಿಗಲಿ. ನಮ್ಮ ಜೊತೆ ಇದ್ರೆ ಅನ್ನ ಸಂಪರ್ಸಿಬಿಟ್ರೆ ಇನ್ನೇನು ಸಿಗಲ್ಲ. ಯಾಕಂದರೆ ಡಾಕ್ಟ್ರು ಸ್ಯಾಲ್ರಿ ಸ್ಲಿಪ್ ಇಸ್ಕೊಂಡು ಜೀವನ ಮಾಡಿರೋರು 35 ವರ್ಷ ಒಂದೇ ಕಡೆ. ಅದಕ್ಕೋಸ್ಕರ 25 ಇಸ್ಕೊಳ್ರಿ ಅಂತ ಹೇಳಿದ್ದೀನಿ. ನಾನು ತಡಿಯೋಕ್ಕೆ ಹೋಗಲ್ಲ. ಆಮೇಲೆ ನಿಮ್ಮೆಲ್ರಿಗೂ ಒಂದು ಮಾತು ಹೇಳ್ತೀನಿ, ಬೆವರು ಹನಿಯಿಂದ ಬರೋ ಹಣಕ್ಕೆ ಬೆಲೆ ಇರ್ತದೆ. ಎಲ್ಲೆಲ್ಲಿಂದನೋ ಕೊಚ್ಕೊಂಬರೋದು ಅದಕ್ಕೆ ಬೆಲೆ ಇರಲ್ಲ. ಈ ಕೊಚ್ಕೊಂಬರೋ ದುಡ್ಡನ್ನ ಎಡಗೈಯಲ್ಲಿ ಇಸ್ಕೊಂಡ್ಲಿ, ಏನು ಕೊಚ್ಕೊಂಬರೋದ್ರನ್ನ ಗಲೀಸ್ತಾನೆ, ಅದನ್ನ ಯಾವ್ದ್ರಲ್ಲಿ ಮುಟ್ಟಬೇಕು? ಎಡಗೈಯಲ್ಲಿ ಇಸ್ಕೊಳ್ರಿ, ಬಲಗೈಯಲ್ಲಿ ಓಟ್ ಹಾಕಬೇಕು. DKದು ನೋಟು, ಡಾಕ್ಟರ್ಗೆ ಓಟ್. ಏನು ಕೈ ಹಿಂಗನ್ರಿ, ಎಡಗೈ ತೋರಿಸ್ರಿ. ಎಡಗೈ, ಬಲಗೈ ಅಲ್ಲ. ಇದು ಗಲೀಜು. ಇದರಲ್ಲಿ ಬೆರಳಿಂಗನ್ರಿ. ನೀವ್ ಯಾರು ಅನ್ನಲ್ವೋ ಅವರೆಲ್ಲ ಡಾಕ್ಟರ್ ಇಷ್ಟಪಟ್ಟಿಲ್ಲ.